ನಾನು ವಿನ್ನರ್ ಆಗಬೇಕಾಗಿತ್ತು. ಸುದೀಪ್ ಅಣ್ಣ ಕೈ ಬಿಡ್ತಾರೆ ಅಂದ್ಕೊಂಡಿರಲಿಲ್ಲ. ಅಶ್ವಿನಿ ಗೌಡ ಹೀಗೆ ಹೇಳಿದ್ಯಾಕೆ ಗೊತ್ತಾ? ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಕಪ್ ಗೆದ್ದಿದ್ದಾರೆ. ರಕ್ಷಿತಾ ಶೆಟ್ಟಿ ಫಸ್ಟ್ ರನ್ನರ್ ಅಪ್ ಆಗಿದ್ದು, ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್ ಆಗಿ ಮೂಡಿ ಬಂದಿದ್ದಾರೆ. ಇದೀಗ ಅಶ್ವಿನಿ ಗೌಡ ಅವರು ಗಿಲ್ಲಿ ಬಗ್ಗೆ ಹೇಳಿರುವ ಕಾಮೆಂಟ್ಸ್ ವೈರಲ್ ಆಗಿದೆ. ಅಶ್ವಿನಿ ಗೌಡ ಅವರು ತಾವೇ ವಿನ್ನರ್ ಆಗಬೇಕಾಗಿತ್ತು ಎಂದಿದ್ದಾರೆ. ಓಟ್ಸ್ ಅನ್ನ ನೋಡಿದಾಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ನನಗೆ ಬಂದಿರೋ ಓಟ್ಸ್ ಅವರಿಗೆ ಬಂದಿರೋ ಓಟ್ಸ್ ಹೊರಗೆ ಇಟ್ಟರೆ ಐ ಥಿಂಕ್ ನಾನು ವಿನ್ನರ್ ಆಗಬೇಕಾಗಿತ್ತು. ನನಗೆ ಬಂದಿರೋ ಮಾಹಿತಿ ಇದ್ಯಾವುದೋ ಕಾಮಿಡಿ ಶೋ ಅಲ್ಲ, ವ್ಯಕ್ತಿತ್ವಗಳ ಆಟ ಎಂದಿದ್ದಾರೆ. ಆದರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಇಡೀ ಮನೆಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೆ. ಮನಸ್ಸಿಗೂ ಗಾಯ ಆಗಿದೆ, ದೈಹಿಕವಾಗಿಯೂ ಗಾಯ ಆಗಿದೆ. ಅದ್ಯಾವುದು ನನಗೆ ಲೆಕ್ಕಕ್ಕೆ ಬರಲಿಲ್ಲ. ಬಿಗ್ ಬಾಸ್ಗೆ ಹೇಗೆ ಇರಬೇಕೋ ಒಬ್ಬ ಟಫ್ ಕಂಟೆಸ್ಟೆಂಟ್ ನಾನು ಹೆಮ್ಮೆಯಿಂದ ಹೇಳ್ತೀನಿ ಎಂದಿದ್ದಾರೆ. ಇಲ್ಲಿಯವರೆಗೂ ಈ ಥರದ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬಂದಿಲ್ಲ. ಇನ್ನು ಮುಂದೆಯೂ ಬಂದರೂ ನನ್ನ ಮೀರಿನೇ ಹೋಗಬೇಕು, ಆ ಹೆಮ್ಮೆ ನನಗೆ ಇದೆ. ಈ ಸಲನಾದರೂ ಸುದೀಪಣ್ಣ ಹೆಣ್ಮಕ್ಳ ಕೈ ಎತ್ತುತ್ತಾರೆ ಮೇಲೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನ್ನ ಕೈ ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದಿದ್ದಾರೆ. ಬಡವರ ಮಕ್ಕಳು ಗೆಲ್ಲಬೇಕು, ಇದು ನಮ್ಮ ಡಾಲಿ ಧನಂಜಯ್ ಹೇಳಿದ ಡೈಲಾಗ್. ಆದರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅದು ಮುಖ್ಯ ಆಗುತ್ತೆ. ನಿಜವಾದ ಬಡವ ಬೇರೆ, ಬಡವನ ಥರ ಗೆಟಪ್ ಹಾಕ್ಕೊಂಡು ಬದುಕೋದು ಬೇರೆ. ಬಹುಶಃ ಅವರ ಆಟ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ. ಬಡವ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಹಾಗಾಗಿ ಅದನ್ನು ಸ್ಟ್ರಾಟರ್ಜಿಯಾಗಿ ಬಳಸಬಾರ್ದು. ಅವರು ನನ್ನ ಜೊತೆ ಸ್ಪರ್ಧೆ ಮಾಡಿದಂತಹ ಸಹಸ್ಪರ್ಧಿ, ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಆಟದ ಬಗ್ಗೆ ಖಂಡಿತ ಹೆಮ್ಮೆ ಇದೆ. ಅವರನ್ನು ಬಿಟ್ಕೊಡೋಕೆ ಖಂಡಿತ ಇಷ್ಟಪಡಲ್ಲ. ಯುದ್ಧ ಮಾಡಬೇಕಾದ್ರೆ ಕತ್ತಿ ಎತ್ಕೊಂಡಿರ್ತೀವಿ, ಅಲ್ಲಿಂದ ಬರ್ತಾ ಅದನ್ನು ಕೆಳಗಿಡ್ತೀವಿ, ಅದನ್ನು ಮತ್ತೆ ಎತ್ಕೊಳ್ಳೋಕೆ ಇಷ್ಟಪಡಲ್ಲ. ಅವ್ರು ಗೆದ್ದಿದ್ದಾರೆ, ಖಂಡಿತ ಒಳ್ಳೇದಾಗಬೇಕು. ನನ್ನ ಅತ್ತೆ ಮಗಳು ಎಂದಿದ್ದಾರೆ, ನಾನು ಅವರನ್ನು ಮಾವನ ಮಗ ಎಂದಿದ್ದೇನೆ. ಆದರೆ ಆ ಟ್ಯಾಗ್ಲೈನ್ ಇದೆಯಲ್ಲ, ನಿಜವಾದ ಬಡವರ ಮಕ್ಕಳು ಗೆಲ್ಲಬೇಕು, ಆದರೆ ಬಡವರ ಮಕ್ಕಳ ಥರ ಗೆಟಪ್ ಹಾಕಿದವರು ಅಲ್ಲ, ಅದು ನನಗೆ ಸರಿ ಅನಿಸಿಲ್ಲ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ. ಗಿಲ್ಲಿಯೇ ಈ ಸೀಸನ್ ಗೆಲ್ಲೋದು ಅಂತ ಭಾರಿ ಸುದ್ದಿ ಇತ್ತು. ಗಿಲ್ಲಿಯ ಅಭಿಮಾನಿಗಳ ಕ್ರೇಜ್ ಅಂತೂ ಅನದರ್ ಲೆವೆಲ್ ಇತ್ತು. ಹೀಗಿರುವಾಗಲೇ ಗಿಲ್ಲಿ ಅವರಿಗೆ ವೋಟಿಂಗ್ ಕೂಡ ಚೆನ್ನಾಗೇ ಇತ್ತು. ಅಪಾರ ಅಭಿಮಾನಿಗಳ ಪ್ರೀತಿ ಗಳಿಸಿದ ಗಿಲ್ಲಿ ಅಪಾರ ಫಾಲೋವರ್ಸ್ಗಳನ್ನು ಕೂಡ ಗಳಿಸಿ ಈಗ ಕಪ್ ಗೆದ್ದಿದ್ದಾರೆ. ಗಿಲ್ಲಿ ಕಪ್ ಗೆಲ್ಲೋದನ್ನು ಬಹುತೇಕ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಮೊದಲ ದಿನದಿಂದಲೂ ತಾನಾಗೇ ಇದ್ದಂತಹ ಗಿಲ್ಲಿ ತನ್ನ ಹಾಸ್ಯದ ಮೂಲಕ ಬಹಳಷ್ಟು ಜನರನ್ನು ಮೆಚ್ಚಿಸಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋದ್ರಿಂದಲೇ ಏನೋ ಈ ಬಾರಿ ಬಿಗ್ ಬಾಸ್ ಪ್ರೇಕ್ಷಕರ ಸಂಖ್ಯೆಯೂ ಹೆಚ್ಚಾಗಿದೆ. ಕುಟುಂಬಗಳೆಲ್ಲ ಬಿಗ್ ಬಾಸ್ ಅನ್ನು ಎಂಜಾಯ್ ಮಾಡಿದ್ದಾರೆ.